ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಮೊಬೈಲಜಿ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ ಆಲ್ಕೋಹಾಲ್ಸ್, ಫಿನೋಲ್ಸ್ ಅಂಡ್ ಈಥರ್ಸ್ ಚಾಪ್ಟರ್ಸ್ ತಂದಿದ್ದೀನಿ. ಸೊ ಬನ್ನಿ ಆಗಿದ್ರೆ ನೋಡೋಣ ಯಾವ್ಯಾವ ರೀತಿ ಕ್ವಶನ್ಸ್ ಸಾಲ್ವ್ ಮಾಡಿದ್ದಾರೆ ಅಂತ. ಸೊ ಇನ್ನೂ ಯಾರು ಈ ಚಾಟ್ ವಿತ್ ಸಿನಾಪ್ಸಿಸ್ ನೋಡಿಲ್ಲ, ಸೊ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕ್ವಶನ್ ಏನಪ್ಪ, 2024 ಅಲ್ಲಿ 8.8 ಗ್ರಾಮ್ ಆಫ್ ಮೋನೋಹೈಡ್ರಿಕ್ ಆಲ್ಕೋಹಾಲ್ ಆಡೆಡ್ ಟು ಈಥೈಲ್ ಮೆಗ್ನೀಷಿಯಂ ಅಯೋಡೈಡ್ ಇನ್ ಈಥರ್ ಲಿಬರೇಟ್ಸ್ 2 to 440 centimeter cube of ethane at STP. This monohydric alcohol when oxidized using PCC ಅಂದ್ರೆ ಏನು, pyridium chlorochromate, forms a carbonyl compound that answers silver mirror test. Okay, the monohydric alcohol, very simple. ಕರೆಕ್ಟಾಗಿ ಕ್ವಶನ್ ಅಬ್ಸರ್ವ್ ಮಾಡಿ. ಏನಿದೆ ಕ್ವಶನ್ ಅಲ್ಲಿ, ಒಂದು ಏನೋ ಆಲ್ಕೋಹಾಲ್ಸ್ ಎಷ್ಟು ಹಾಕಿದ್ರೆ ಎಷ್ಟೋ ಬರ್ತಿದೆ, ಅದು ಓಕೆ, ಅದು ನಮಗೆ ಬೇಕಾಗಿಲ್ಲ. ಬಟ್ ಒಂದು ಕ್ಲೂ ಕೊಟ್ಟಿದ್ದಾನೆ. ದ ಮೋನೋಹೈಡ್ರಿಕ್ ಆಲ್ಕೋಹಾಲ್ ವೆನ್ ಆಕ್ಸಿಡೈಸಿಂಗ್, ಮೋನೋಹೈಡ್ರಿಕ್ ಆಲ್ಕೋಹಾಲ್ ಐದರ್ ಇಟ್ ಕ್ಯಾನ್ ಬಿ ಪ್ರೈಮರಿ, ಸೆಕೆಂಡರಿ ಆರ್ ಟರ್ಷಿಯರಿ. ಮೋನೋಹೈಡ್ರಿಕ್ ಅಂದ್ರೆ ನಥಿಂಗ್ ಬಟ್ ಅದು ಮೋನೋ, ಪ್ರೈಮರಿನೇ. ವೆರಿ ಸಿಂಪಲ್, ಅರ್ಥ ಆಯ್ತಾ? ಮೋನೋ ಅಂದ್ರೆ ಏನು, ಒಂದೇ ಒಂದು ಆಲ್ಕೋಹಾಲ್ ಇರಬೇಕು. ಒಂದೇ ಒಂದು ಆಲ್ಕೋಹಾಲ್, ನಥಿಂಗ್ ಬಟ್ ಯು ಹ್ಯಾವ್ ಪ್ರೈಮರಿ. ನೌ ವೆನ್ ಆಕ್ಸಿಡೈಸ್ ಯೂಸಿಂಗ್ PCl, ಸೊ ನಥಿಂಗ್ ಬಟ್ PCC ಯೂಸ್ ಮಾಡಿದಾಗ ಒಂದು ಕಾರ್ಬನೈಲ್ ಕಾಂಪೌಂಡ್. ನಮಗೆ ಗೊತ್ತಿರೋದು ಯಾವ ಕಾರ್ಬನೈಲ್ ಕಾಂಪೌಂಡ್ ಬರುತ್ತೆ, ಆಲ್ಡಿಹೈಡ್ ಬರೋದು ಯಾವುದು, ಅದು ಓನ್ಲಿ ಪ್ರೈಮರಿಲಿ ಬರೋದು. ಯಾಕಂದರೆ ಇದರಲ್ಲಿ ನಮಗೆ ಬರೋದು ಕೀಟೋನ್ ಬರುತ್ತೆ, ಆ್ಯಂಡ್ ಇದರಲ್ಲಿ ನಮಗೆ ಯು ವಿಲ್ ಗೆಟ್ ಅಸ್ ಇಯರ್ ಆಲ್ಸೋ ಯು ವಿಲ್ ಗೆಟ್ ಅಸ್ ಕೀಟೋನ್. ಕರೆಕ್ಟಾ? ಸಾರಿ, ನಾಟ್ ಕೀಟೋನ್, ಆಲ್ಡಿಹೈಡೇ ಬರುತ್ತೆ. ಕರೆಕ್ಟಾ? ಅಂಡರ್ಸ್ಟುಡ್? ಬಟ್ ನಮಗೆ PCC ಯೂಸ್ ಮಾಡಿದಾಗ ಬರೋದು ಯಾವುದಪ್ಪ ಅಂದರೆ ದಟ್ ಈಸ್ ಓನ್ಲಿ ಫಾರ್ ಪ್ರೈಮರಿ. ಸೊ ವೆರಿ ಸಿಂಪಲ್ ಟ್ರಿಕ್, ಓಕೆನಾ? ಸೊ ಹಾಗಾದರೆ ಇದರಲ್ಲಿ ಪ್ರೈಮರಿ ಕೊಟ್ಟಿರೋದ್ರಲ್ಲಿ ಪ್ರೈಮರಿ ಐಡೆಂಟಿಫೈ ಮಾಡೋದು ಹೆಂಗೆ? 2 ಓಲ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಸೆಕೆಂಡರಿ, ನೋ. 2 ಓಲ್ ಇಟ್ ಇಸ್ ಆಲ್ಸೋ ಸೆಕೆಂಡರಿ, ನೋ. ಸೊ 1 ಓಲ್, ಬಟ್ ಇಲ್ಲಿ 2 ಮೀಥಲ್ ನೋಡಿ, ಎರಡರದ್ದು ಬರೀತೀನಿ. 2,2 ಡೈಮೀಥಲ್ ಪ್ರೋಪೇನ್ ಅಂದರೆ 3 ಕಾರ್ಬನ್ ಇರುತ್ತೆ. ಕರೆಕ್ಟ್? ಸೊ 1ಗೆ ಆಲ್ಕೋಹಾಲ್ ಅಟ್ಯಾಚ್ಡ್ ಆಗಿದೆ. 2,2 ಡೈಮೀಥೈಲ್ ಪ್ರೋಪೇನ್ ಅಂದರೆ 2,2 ಡೈಮೀಥೈಲ್ ಅಂದರೆ ಸೆಕೆಂಡ್ ಕಾರ್ಬನ್ಗೆ ಇಲ್ಲಿ 2 ಮೀಥೈಲ್ ಗ್ರೂಪ್ ಅಟ್ಯಾಚ್ಡ್ ಆಗಿದೆ. ಕರೆಕ್ಟಾ? ನಾವು ಈಗ ಅರ್ಥ ಮಾಡ್ಕೊಳ್ಳಿ, ಈ ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿರೋದು ಇಲ್ಲಿಗೆ ಒಂದೇ ಕಾರ್ಬನ್ ಅಲ್ವಾ ಅಟ್ಯಾಚ್ಡ್ ಆಗಿರೋ, ಸೊ ಆಬ್ವಿಯಸ್ಲಿ ದಿಸ್ ಇಸ್ ಪ್ರೈಮರಿ. ಬಟ್ ಇಲ್ಲೇನಾಗಿದೆ, ಎತ್ತೇನ್ ಅಂದರೆ 2, ಇಲ್ಲಿಗೆ 2,2, ಇಲ್ಲಿಗೆ 1 OH ಅಟ್ಯಾಚ್ಡ್ ಆಗಿದೆ. ಕರೆಕ್ಟಾ? ಇಲ್ಲಿಗೆ 2,2 ಡೈಮೀಥೈಲ್, ಸೊ ಇಲ್ಲಿ 1, ಇಲ್ಲಿಗೆ 1. ಕರೆಕ್ಟ್? ಬಟ್ ಎರಡೂ ಕೂಡ ಪ್ರೈಮರಿ, ಬಟ್ ಇದರಲ್ಲಿ ಬ್ರಾಂಚಿಂಗ್ ಇದರಲ್ಲಿ ಯು ಹ್ಯಾವ್ ಮೋರ್ ಬ್ರಾಂಚಿಂಗ್ ಕಂಪೇರ್ಡ್ ಟು ದಿಸ್ ಒನ್. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನು ಬರುತ್ತೆ, ಸೊ ದಿಸ್ ಒನ್ ಇಸ್ ಹೈಲಿ ರಿಯಾಕ್ಟ್ಸ್. ಅರ್ಥ ಆಯ್ತಲ್ಲ? ಸೊ ಲೆಟ್ಸ್ ಚೆಕ್ ದ ಆನ್ಸರ್. ಎಸ್, ಅವರ್ ಆನ್ಸರ್ ಇಸ್ ಕರೆಕ್ಟ್. ಅರ್ಥ ಆಯ್ತಾ? ಸಿಂಪಲ್ ಟ್ರಿಕ್. ನಮ್ಗೆ ಅಲ್ಲಿ ಏನೇನೋ ಕೊಟ್ಟಿದ್ದಾರೆ, ಅದೇನೂ ಬೇಡ. ನೆಕ್ಸ್ಟ್ ಒನ್, ವೆನ್ ಎ ಟರ್ಷಿಯರಿ ಆಲ್ಕೋಹಾಲ್ ಎ ರಿಯಾಕ್ಟ್ಸ್ ವಿತ್ 20% ಆಫ್ ಫಾಸ್ಫೋರಿಕ್ ಆಸಿಡ್, ಓಕೆ, ಇಟ್ ಗಿವ್ಸ್ ಅ ಕಾಂಪೌಂಡ್ ಬಿ ಆಸ್ ಅ ಮೇಜರ್ ಪ್ರಾಡಕ್ಟ್. ವಾಟ್ ಇಸ್ ದ IPAC ನೇಮ್ ಆಫ್ ದ ಬಿ? ಓಕೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಎ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ನಾವು ಏಗ್ ಬರೆಯೋದು ನೋಡ್ಕೊಳ್ಳಿ. C4H10 ನೋಡಿ, ಇವಾಗ ನೀವೇನಾದರೂ ಅಕಸ್ಮಾತ್ 1 2 3 4 ಬರೀತೀರಾ. ಸೊ ನೆಕ್ಸ್ಟ್ ಇವಾಗ ಇಲ್ಲಿಗೆ 3 ಹೈಡ್ರೋಜನ್, ಇಲ್ಲಿಗೆ 2, ಇಲ್ಲಿಗೆ 2, ಇಲ್ಲಿಗೆ 2, ಸೊ ಇಲ್ಲಿಗೆ 1 ಆ್ಯಡ್ ಮಾಡ್ತೀರಾ. ಸೊ ಅಲ್ಲಿಗೆ ಎಷ್ಟಾಯಿತು, 1 2 3 4 5 6 7 8 9, ಇಲ್ಲಿಗೆ 1 ಆ್ಯಡ್ ಮಾಡಿದ್ರೆ 10. ಈ ರೀತಿ ಬರ್ಕೋತೀರಾ. ಕರೆಕ್ಟಾ? ಇಟ್ ಇಸ್ ಬಟ್ ಏನು ಕೇಳಿರೋದು ಅವನು, ಟರ್ಷಿಯರಿ ಆಲ್ಕೋಹಾಲ್ ಅಂದ್ರೆ ಏನು, 3 ಕಾರ್ಬನ್ ಅಟ್ಯಾಚ್ಡ್ ಆಗಿರಬೇಕು. ಸೊ ಅವಾಗ ಹೆಂಗೆ ಬರೀತೀರಾ ನೀವು, OH ಅಟ್ಯಾಚ್ಡ್ ಆಗಿರೋದಕ್ಕೆ 3 ಕಾರ್ಬನ್ ಅಟ್ಯಾಚ್ಡ್ ಆಗಿದೆ ಅಂತ ಅರ್ಥ. ಸೊ ನೋಡಿ, CH3 ದೆನ್ CH3, ದಿಸ್ ಇಸ್ ಅವರ್ ಕಾಂಪೌಂಡ್. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ 4 ಕಾರ್ಬನ್ 10 ಹೈಡ್ರೋಜನ್ 1 ಆಕ್ಸಿಜನ್ ಇದೆ. ಓಕೆ, ಇದ್ರ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ 20% ಆಫ್ H3PO4 ಜೊತೆಗೆ. ಕರೆಕ್ಟ್? ಓಕೆ, ಅಟ್ ಎ ಟೆಂಪರೇಚರ್ ಆಫ್ 558 ಕೆಲ್ವಿನ್ ಇಟ್ ಗಿವ್ಸ್ ಅ ಕಾಂಪೌಂಡ್ ಬಿ. ಇದರಲ್ಲೇ ಬರಿಬೇಕು ನೀವು. ಹೇಗೆ ಬರಿಬೇಕು, ನಾವು ಲಿಸನ್. ಹೇಗೆ ಬರಿತೀರಾ ಅಂದರೆ, ಇಲ್ಲೇನಿದೆ C4H8 ಅಂದರೆ ಏನು ಬರ್ಬೋದು ನಿಮ್ಮ ಪ್ರಕಾರ? ಇಲ್ಲಿ ನೋಡಿ, ಹೆಂಗೆ ನೆನ್ಪಿಟ್ಕೊಳ್ಳಿ, ಇದರಲ್ಲಿ 2 ಹೈಡ್ರೋಜನ್ ಹೋಗ್ತಿದೆ, ಇದರಲ್ಲಿ 1 ಆಕ್ಸಿಜನ್ ಹೋಗ್ತಿದೆ. ನಥಿಂಗ್ ಬಟ್ H2O ಹೋಗ್ತಾ ಇದೆ. ಕರೆಕ್ಟಾ? H2O ರಿಮೂವ್ ಮಾಡಬೇಕು. ಇಲ್ಲಿಂದ OH ರಿಮೂವ್ ಮಾಡಿ, ಯಾವ್ದಾದ್ರು ಒಂದು ಕಾರ್ಬನಿಂದ ಹೈಡ್ರೋಜನ್ ರಿಮೂವ್ ಮಾಡಿ. ಈಗ ಎಕ್ಸಾಂಪಲ್, ನಾನು ಇಲ್ಲೇ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ CH2, ಡಬಲ್ ಬಾಂಡ್ ಬರುತ್ತಲ್ವಾ? ಅವಾಗ ನಿಮಗೆ ಕಾಂಪೌಂಡ್ ಹೇಗಪ್ಪ ಬರುತ್ತೆ? ಸೊ ದ ಕಾಂಪೌಂಡ್ ಇಸ್, ಸೊ ಇಲ್ಲಿ C ಇರುತ್ತೆ, ಇಯರ್ ಯು ಹ್ಯಾವ್ CH3,
then here you have CH3 and ಇಲ್ಲಿ ನಿಮಗೆ ಡಬಲ್ ಬಾಂಡ್ ಬರುತ್ತೆ, correct, and here you have CH2. So this is our compound. So what is the IUPAC name of this compound? Let's check. Okay, so let's check the IUPAC name. ಸೊ IUPAC ನೇಮ್ ಇದೆ ಬ್ಯೂಟ್ 1-ene. ಸೊ 1-ene ಅಂದ್ರೆ ಫಸ್ಟ್ ಕಾರ್ಬನ್ಗೆ ಎಸ್ 1 ಇದೆ, 2-ene ಅಂದ್ರೆ ಇಲ್ಲಿಗೆ. ಸೊ ನೀವು ಯಾವಾಗಲೂ ಡಬಲ್ ಬಾಂಡ್ ಅಲ್ಲಿ ಫಸ್ಟ್ ಕಾರ್ಬನ್ನೇ ಕನ್ಸಿಡರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೈಕ್ಲೋಬ್ಯೂಟೇನ್ ಬರಲ್ಲ, 2-methyl propene, 2-methyl propene ಎಸ್ ಬರುತ್ತೆ, ಬಟ್ 2-methyl propene ಅನ್ನೋದಕ್ಕಿಂತ ನಾವು ಎಲ್ಲಿಗೆ ಅಟ್ಯಾಚ್ಡ್ ಆಗಿದೆ ಅದನ್ನ ನೋಡ್ಕೋಬೇಕು. ಓಕೆ, ಸೊ ಇವಾಗ IUPAC ನೇಮ್ ತಗೊಂಡ್ರೆ ಇಲ್ಲಿ ನಿಮಗೆ ಏನಿದೆ, ಇದು ಚೈನ್, ಇದು ನಮಗೆ ನಾರ್ಮಲ್ ಚೈನ್, ಕರೆಕ್ಟಾ. ಸೊ ಟೋಟಲಿ 3 ಕಾರ್ಬನ್ಸ್ ಇದೆ, ನಥಿಂಗ್ ಬಟ್ ಪ್ರೋಪೀನ್, ಕರೆಕ್ಟಾ. ಸೊ ಪ್ರೋಪೀನ್ ಬರುತ್ತೆ ನಿಮಗೆ, ಕರೆಕ್ಟ್. ಸೊ ಅವಾಗ ಆನ್ಸರ್ ನಿಮ್ಗೆ ಏನು ಬರುತ್ತೆ, ಯು ವಿಲ್ ಗೆಟ್ 2-methyl propane. ಅದಕ್ಕೆ IUPAC ನೇಮ್ಗಳನ್ನ ಕರೆಕ್ಟಾಗಿ ಕಲ್ತ್ಕೋಬೇಕು. ಅಂಡರ್ಸ್ಟೂಡ್? ನೋಡಿ ಇಲ್ಲಿ ನೋಡಿ ಗೊತ್ತಾಗುತ್ತೆ. ಸೊ ಇದು ಮೀಥೈಲ್, ನಾನು ಸ್ಟ್ರಕ್ಚರ್ ಬರ್ದಿದ್ದಲ್ವಾ, ಅವಾಗ ನಿಮ್ಗೆ ಇಲ್ಲಿ ನೋಡಿ. ಸೊ ಏನು ಬರ್ತಿದೆ ನಿಮ್ಗೆ ಇಲ್ಲಿ, ಫಸ್ಟ್ ಕಾರ್ಬನ್ಗಿದೆ, ಬಟ್ ನೀವು IUPAC ನೇಮ್ ತಗೋಬೇಕಾದ್ರೆ ಸ್ಟ್ರೈಟ್ ಚೈನ್ ತಗೋತೀರಾ, ಇಲ್ಲಿಗೆ ನಿಮಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ಡ್ ಆಗಿದೆ. ಸೊ ನಥಿಂಗ್ ಬಟ್ ಇಟ್ ಇಸ್ 2-methyl propane. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್, PCC ಇಸ್ ವೆರಿ ಸಿಂಪಲ್. ವಾಟ್ ಇಸ್ PCC? PCC ಅಂದ್ರೆ ಏನು ಅಂತ ನೆನ್ಪಿಟ್ಕೊಳ್ಳಿ. PCC ಅಂದ್ರೆ ಏನು, ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಅಂತ ಅರ್ಥ. ಹಾಗಾದ್ರೆ ಏನಿರುತ್ತೆ ಅದರಲ್ಲಿ? ಸೊ ಇಟ್ ಕನ್ಸಿಸ್ಟ್ಸ್ ಆಫ್ ಕ್ರೋಮಿಕ್ ಕ್ಲೋರೈಡ್ ಪ್ಲಸ್ ಅಸಿಟಿಕ್ ಅಮೈನ್ ಇರುತ್ತೆ. ಓಕೆ, ಅಥವಾ ಈಥೈಲ್ ಅಮೈನ್ ಅಂತ ಇರುತ್ತೆ. ಓಕೆ, ಸೊ ನಥಿಂಗ್ ಬಟ್ ಇದರಲ್ಲಿ ನಮ್ಗೆ ಏನಿರುತ್ತೆ, ಕ್ರೋಮಿಕ್ ಟ್ರೈಆಕ್ಸೈಡ್ ಇರುತ್ತೆ. ಸೊ ನಥಿಂಗ್ ಬಟ್ ಆಪ್ಷನ್ ಡಿ. ಓಕೆನಾ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನಾವು ನೋಡಿ, ವೆರಿ ಸಿಂಪಲ್ ಕೊಟ್ಟಿದ್ದಾನೆ. ಇಲ್ಲಿ ನಿಮಗೆ PCC ಆಗ್ತಿದೆ, ಆಲ್ಡಿಹೈಡ್ ಬರ್ತಿದೆ. ಹೈಬ್ರಿಡೈಸೇಷನ್ ಚೇಂಜ್ ಇನ್ವಾಲ್ವ್ಸ್ ಅಟ್ C1 ಕಾರ್ಬನ್ ಅಂಡ್ ದ ಅಬೋ ರಿಯಾಕ್ಷನ್. C1 ಅಂದ್ರೆ ಇದಪ್ಪ, ಈ ಕಾರ್ಬನ್ ಏನಾಗ್ತಿದೆ. ಸೊ ಸೀನಾಗಿ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಒನ್ ಏನಿದೆ, ಯು ವಿಲ್ ಗೆಟ್ 2 ಹೈಡ್ರೋಜನ್ ಅಂಡ್ 1 OH ಗ್ರೂಪ್ ಇರುತ್ತೆ. ಇದು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗ್ತಿದೆ. ಆಲ್ಡಿಹೈಡ್ ಅಂದ್ರೆ ಏನಪ್ಪ, CH2, ಇಲ್ಲಿ OH ಬರುತ್ತೆ ಅಂಡ್ ಇಲ್ಲಿ ಒಂದು ಬಾಂಡ್ ಇರುತ್ತೆ. ನಾವು ಅರ್ಥ ಮಾಡ್ಕೊಳ್ಳಿ, ಹೈಬ್ರಿಡೈಸೇಷನ್ ಏನಾಗ್ತಿದೆ, ಸಿಂಗಲ್ ಬಾಂಡ್ ಇದೆ ಅಂದ್ರೆ ನಥಿಂಗ್ ಬಟ್ sp3, ಡಬಲ್ ಬಾಂಡ್ ಇದೆ ಅಂದ್ರೆ ಆಬ್ವಿಯಸ್ಲಿ ಇಟ್ ಇಸ್ sp2, ನಥಿಂಗ್ ಬಟ್ sp3 ಇಂದ sp2ಗೆ ಕನ್ವರ್ಟ್ ಆಗ್ತಿದೆ, ಕರೆಕ್ಟಾ. ಸೊ ಆಪ್ಷನ್ ಅಬ್ಸರ್ವ್ ಮಾಡಿ, sp3 to sp ನೋ, sp2 to sp3 ಇಲ್ಲ, sp3 to sp2 ಎಸ್. ಸೊ ದಿಸ್ ಇಸ್ ಅವರ್ ಆನ್ಸರ್. ಅರ್ಥ ಆಯ್ತಲ್ವಾ ಹೇಗೆ ಅಂತ? ಎಸ್. ಸೊ ನೆಕ್ಸ್ಟ್ ಒನ್, ಎ ಬೆಟರ್ ರಿಯೇಜೆಂಟ್ ಟು ಆಕ್ಸಿಡೈಸ್ ಪ್ರೈಮರಿ ಆಲ್ಕೋಹಾಲ್ ಇಂಟು ಆಲ್ಡಿಹೈಡ್ ಈಸ್ ಆಬ್ವಿಯಸ್ಲಿ PCC. ಯಾಕಂದರೆ ನಾವು ಆಗಲೇ ಓದಿದ್ವಿ, ಆಲ್ಕೋಹಾಲ್ಸಿಂದ ಆಲ್ಡಿಹೈಡ್ ಕನ್ವರ್ಟ್ ಮಾಡಬೇಕಂದ್ರೆ PCC ಯೂಸ್ ಮಾಡಬೇಕು. PCC ಯೂಸ್ ಮಾಡಿಲ್ಲ ಅಂದರೆ ನಮ್ಗೆ ಏನಾಗ್ಬಿಡುತ್ತೆ, ಇಟ್ ವಿಲ್ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಥಿಯರಿ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸೀರೀಸ್ ಆಫ್ ಈಕ್ವೇಶನ್ ಕೊಟ್ಟಿದ್ದಾನೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟು OH ಗ್ರೂಪ್ ಇದೆ, ಕರೆಕ್ಟಾ. ಒನ್ ಸೆಕೆಂಡ್, ಯು ಹ್ಯಾವ್ ಬೆನ್ಸಿನ್ ರಿಂಗ್. ಸೊ ಈ ಬೆನ್ಸಿನ್ ರಿಂಗಿಂದ ಎ ಬರಬೇಕು. ಎ ಏನು ಬರುತ್ತೆ, NaOH ಇದೆ ಅಲ್ವಾ, NaOH ಆ್ಯಡ್ ಮಾಡಿದಾಗ ನಮ್ಗೆ ಏನಪ್ಪ ಎ ಬರೋದು ಅಂದರೆ, ಲಿಸನ್ ನಾನು ಇಲ್ಲಿ ಬರಿತೀನಿ ಅದನ್ನು. ಸೊ ಯು ವಿಲ್ ಗೆಟ್ ದ ಕಾಂಪೌಂಡ್ ಆಸ್ ONA ಬರುತ್ತೆ. ಓಕೆ, ONA ಬರುತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಕಾಂಪೌಂಡ್ ಬಿ ಆಸ್, ಯು ವಿಲ್ ಗೆಟ್ ಆಲ್ಕೋಹಾಲ್ ಅಂಡ್ COOH. ನಥಿಂಗ್. ಇದು ಯಾವ ರಿಯಾಕ್ಷನ್ ನೆನಪಿದೆಯಾ ನಿಮಗೆ? ಕೋಲ್ಸ್ ರಿಯಾಕ್ಷನ್ ಅಂತ ಹೇಳ್ಕೊಟ್ಟಿದ್ದೀವಿ. ಕೋಲ್ಸ್ ರಿಯಾಕ್ಷನಲ್ಲಿ ನಿಮಗೆ ಬರಬಹುದು ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಓಕೆ, RT ರಿಯಾಕ್ಷನ್, ರೈಮರ್ ಟೈಮರ್ ರಿಯಾಕ್ಷನ್ ನಿಮ್ಗೆ ಏನು ಬರುತ್ತೆ, CHO ಬರುತ್ತೆ. ನೆನ್ಪಿಟ್ಕೊಳ್ಳಿ. ಇವಾಗ ಇದು ಬಿ ಬಂತು, ಕರೆಕ್ಟ್. ನಾವು ಇವಾಗ ಏನು ಆ್ಯಡ್ ಮಾಡ್ತಿದ್ದೆ, ಅಸಿಟಿಕ್ ಅನೈಡ್ರೈಡ್ ಆ್ಯಡ್ ಮಾಡ್ತಿದ್ದಾರೆ. ಇದನ್ನ ಹೆಂಗೆ ನೆನ್ಪಿಟ್ಕೊಳ್ಳೋದಪ್ಪ, ವೆರಿ ಸಿಂಪಲ್. ಈಗ ಇದಕ್ಕೆ ನಾನು ಆ್ಯಡ್ ಮಾಡಿದ್ರೆ ನನಗೆ ಏನಾಗುತ್ತೆ ಪ್ರಾಡಕ್ಟ್ ಅಂದರೆ, ಲಿಸನ್, ಇದಿಷ್ಟು ಬಂದು ಅಟ್ಯಾಕ್ ಆಗುತ್ತೆ ಇಲ್ಲಿಗೆ. ಈ COH ಏನು ಆಗೋದಿಲ್ಲ, ಇದು ಹಂಗೆ ಇರುತ್ತೆ. ಇಲ್ಲಿರೋದು OH ಬಂದು ರಿಮೂವ್ ಆಗಿಬಿಟ್ಟು ನನಗೆ ಈ ಥರ ಬರುತ್ತೆ ನೋಡಿ, CH3 CO ಆ್ಯಂಡ್ O ಇದೆ ಅಲ್ವಾ. ಸೊ CHT CO 2 ಟೈಮ್ಸ್ ಆ್ಯಂಡ್ O ಬರುತ್ತೆ. ಓಕೆ, ಇದನ್ನ ನಾನು ಏನಂತ ಕರಿತೀವಪ್ಪ, ದಿಸ್ ಇಸ್ ವಿ ಕಾಲ್ಡ್ ಆಸ್ ಆಸ್ಪಿರಿನ್. ಆಸ್ಪಿರಿನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದು ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಗೊತ್ತಾಯ್ತಲ್ವಾ. ಸೊ ಇಲ್ಲಿ ಏನಿದೆ ಇದು ಕಂಪ್ಲೀಟಾಗಿ ಬಂದು ಅಟ್ಯಾಕ್ ಆಗುತ್ತೆ ಆ್ಯಂಡ್ ಇಲ್ಲಿರೋವಂಥ ಒಂದು ಹೈಡ್ರೋಜನ್ ಇಲ್ಲಿರೋ OH ಜೊತೆಗೆ ರಿಯಾಕ್ಟ್ ಆಗಿ ವಾಟರ್ ಆಗಿ ಆಚೆ ಬರುತ್ತೆ.
ಅಂಡರ್ಸ್ಟುಡ್? ಅರ್ಥ ಆಯ್ತಾ? ದ ಮೇಜರ್ ಪ್ರಾಡಕ್ಟ್ ಯಾವುದು? ಆಸ್ಪಿರಿನ್. ಓಕೆ, ಸೊ ಲೆಟ್ಸ್ ಚೆಕ್ ಆಪ್ಷನಲ್ಲಿ ನಮ್ಗೆ ಆಸ್ಪಿರಿನ್ ಇದೆಯಾ? ಸ್ಯಾಲಿಸಿಲಿಕ್ ಆಸಿಡ್. ಸ್ಯಾಲಿಸಿಲಿಕ್ ಆಸಿಡ್ ನಾನು ಆಗಲೇ ಹೇಳ್ಕೊಟ್ಟೆ. COH ಇದ್ರೆ ಸ್ಯಾಲಿಸಿಲಿಕ್ ಆಸಿಡ್, CHO ಇದ್ರೆ ಸ್ಯಾಲಿಸಿಲಾಲ್ಡಿಹೈಡ್ ಅಂತ ಕರಿತೀವಿ. ಓಕೆ, ಸೊ ಅವಾಗ ನಮ್ಗೆ ಆಪ್ಷನ್ ಏನು ಎಸ್, ಆಸ್ಪಿರಿನ್. ಅಂಡರ್ಸ್ಟುಡ್? Next question. An organic compound with a molecular formula is dissolved in NaOH, gives a characteristic color with FeCl3. On treating with bromine, it gives tribromo derivative. Now see, ಇಲ್ಲಿ ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ನಾನಿಲ್ಲಿ. ಏನಪ್ಪ ಅಂದರೆ ಇಲ್ಲಿ ಏನೇನೋ ಕೊಟ್ಟಿದ್ದಾನೆ, ಕಲರ್ ಬರುತ್ತೆ, ಇಲ್ಲೋ ಯಾವ ಕಾಂಪೌಂಡ್ ಅಂತಲೂ ನಿಮಗೆ ಗೊತ್ತಾಗಲ್ಲ. ಬಟ್ ವೆರಿ ಸಿಂಪಲ್. ಇಲ್ಲೊಂದು ಅವರೇ ಒಂದು ಕ್ವಶನಲ್ಲಿ ಇದೆ ನೋಡಿ, ಕ್ವಶನಲ್ಲೇ ಆನ್ಸರ್ ಇದೆ ನಿಮಗೆ. ಟ್ರೀಟಿಂಗ್ ವಿತ್ ಬ್ರೋಮೀನ್ ಇಟ್ ಗಿವ್ಸ್ ಟ್ರೈಬ್ರೋಮೋ ಡಿರವೇಟಿವ್. ನಾನು ಬ್ರೋಮಿನ್ದು ನಿಮ್ಗೊಂದು ಹೇಳ್ಕೊಟ್ಟಿದ್ದೆ ಗೊತ್ತಾ? ಬ್ರೋಮಿನ್ನ ಈ ಥರ ನಾವು ಬ್ರೋಮಿನ್ ಜೊತೆ ನಾವು ಟ್ರೀಟ್ ಮಾಡಿದಾಗ 2 ಕಾಂಪೌಂಡ್ ಬರುತ್ತೆ. ಒಂದು ಆರ್ಥೋ ಆ್ಯಂಡ್ ಪ್ಯಾರಾ, ಇನ್ನೊಂದು ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಅಟ್ಯಾಚ್ಡ್ ಆಗುತ್ತೆ. ಇಲ್ಲೇ ಕೊಟ್ಟಿದ್ದಾರೆ ಟ್ರೈಬ್ರೋಮೋ ಅಂದರೆ 3 ಬ್ರೋಮಿನ್ ಇರಬೇಕು. ಯಾವುದದು ಕಾಂಪೌಂಡ್ 3 ಬ್ರೋಮಿನ್ ಇರೋದು? ಎಲ್ಲ 3 ಪೊಸಿಷನ್ಗೂ ಅಟ್ಯಾಚ್ಡ್ ಆಗಿರುತ್ತಲ್ವಾ? ಇದೆ ಅಲ್ವಾ? ಇದು ನಾವು ಹೇಳ್ತಿರೋದು. ಕರೆಕ್ಟ್? ಇದು ನಮಗೆ ಕಾಂಪೌಂಡ್. ಆ್ಯಂಡ್ ಈಗ ಇದು ಕಾಂಪೌಂಡ್ ಆದಮೇಲೆ ನಮ್ಗೆ ಆಬ್ವಿಯಸ್ಲಿ ಇಲ್ಲಿ ಏನಿರುತ್ತೆ ಆ್ಯಂಡ್ ಇಲ್ಲಿಗೆ ಏನು ಕೊಟ್ಟಿದ್ದಾನೆ ನೋಡ್ಕೊಳ್ಳೋಣ. ಇಲ್ಲ ಐ ಥಿಂಕ್ ಏನಿರುತ್ತಪ್ಪ, ನಮಗೆ ಆಲ್ಕೋಹಾಲ್ ಇರುತ್ತಲ್ವಾ? ಕರೆಕ್ಟ್, ಆಲ್ಕೋಹಾಲ್ ಪೊಸಿಷನ್ ಇರುತ್ತೆ, ರೈಟ್? ಸೊ ನಾವು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. C7H8O ಇರಬೇಕು. ಸೊ ಟೋಟಲಿ 7 ಕಾರ್ಬನ್ಸ್ ಇರಬೇಕು. ಸೊ ಟೋಟಲಿ ಬೆನ್ಸಿನ್ ರಿಂಗಲ್ಲಿ 6 ಇದೆ. ಇನ್ನೂ ಒಂದು ಕಾರ್ಬನ್ ಅಂದರೆ ನಿಮ್ಗೆ ಎಲ್ಲಿ ಬರುತ್ತೆ? ಓಕೆ, ನಾವು ಹಾಗಾದರೆ ಇದು ಈ ಥರ ಅಲ್ಲ. ಇಲ್ಲಿ ನಿಮಗೆ ಯು ವಿಲ್ ಗೆಟ್ 1 more ಕಾರ್ಬನ್, CH3 ಬರುತ್ತೆ. ಹೈಡ್ರೋಜನ್ ಐಡೆಂಟಿಫೈ ಮಾಡಿ, ಎಷ್ಟಾಯಿತು? 6 ಕಾರ್ಬನ್ಗೆ 6 ಹೈಡ್ರೋಜನ್ ಇರುತ್ತೆ, ಪ್ಲಸ್ 3 ಹೈಡ್ರೋಜನ್ 9 ಆಯಿತು. ಸಾರಿ, ನಾಟ್ 9, ಬಿಕಾಸ್ ಇಲ್ಲಿ 3 ಇದೆ ಅಲ್ವಾ? ಸೊ ಇಲ್ಲಿ 3, ಇಲ್ಲಿ 1 ಇರುತ್ತೆ. 3 ಆದಮೇಲೆ 4, ಕರೆಕ್ಟಾ? 4 ಬರುತ್ತೆ. ಇಲ್ಲೊಂದು 5 ಬರುತ್ತೆ, ಕರೆಕ್ಟಾ? ಯಾಕಂದರೆ ನಿಮಗೆ ಬೆನ್ಸಿನ್ ರಿಂಗಲ್ಲಿರೋದು, ಕರೆಕ್ಟ್? ಸೊ ನೀವು ಇಲ್ಲಿ OHನ ಅಟ್ಯಾಚ್ ಮಾಡಿದ್ರೆ ಎಸ್, ಇಟ್ ಈಸ್ ಕರೆಕ್ಟ್. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಕಾಂಪೌಂಡ್ ಬರುತ್ತೆ. ಅಂಡರ್ಸ್ಟುಡ್? ದಿಸ್ ಇಸ್ ಅವರ್ ಕಾಂಪೌಂಡ್. ಇಲ್ಲಿ ನಿಮಗೆ OH ಬರುತ್ತೆ. ಓಕೆ, ಸೊ ನಾವು ಈ ಪೊಸಿಷನ್ಗೆ OH ಅಟ್ಯಾಚ್ಡ್ ಆಗಿದ್ರೆ ಏನಂತ ಕರಿತೀವಿ? ದಿಸ್ ಇಸ್ ಮೆಟಾ ಪೊಸಿಷನ್. ಮೆಟಾ ಪೊಸಿಷನ್ಗೆ ಅಟ್ಯಾಚ್ಡ್ ಆದರೆ ಏನಂತ ಕರಿತೀವಿ? ಅದನ್ನು ಎಮ್ ಕ್ರಿಸಾಲ್ ಅಂತ ಕರಿತೀವಿ. ಯಾಕಂದರೆ ಕ್ವಶನಲ್ಲಿ ಇರೋದೇ ಅದು. ಕ್ವಶನ್ ನೋಡಿ, ಆಪ್ಷನಲ್ಲಿ ನೋಡಿ, ಎಮ್ ಕ್ರಿಸಾಲ್, O ಕ್ರಿಸಾಲ್, P ಕ್ರಿಸಾಲ್. ಸೊ ಆಬ್ವಿಯಸ್ಲಿ ಇಟ್ ಇಸ್ ಎಮ್ ಕ್ರಿಸಾಲ್. ಕ್ವಶನ್ ಅರ್ಥ ಆಯ್ತು ಹೆಂಗೆ ಅಂತ? ಕ್ವಶನಲ್ಲೇ ನಿಮ್ಗೆ ಆನ್ಸರ್ ಇರುತ್ತೆ. ಓಕೆ, ಇನ್ ಕೋಲ್ಸ್ ರಿಯಾಕ್ಷನ್ ದ ರಿಯಾಕ್ಟಿಂಗ್ ಸಬ್ಸ್ಟೆನ್ಸಸ್ ಆರ್. ರಿಯಾಕ್ಟಿಂಗ್ ಸಬ್ಸ್ಟೆನ್ಸ್ ಇವಾಗ ಇಲ್ಲೇ ಹೇಳ್ಕೊಟ್ಟೆ ನಿಮಗೆ. ಕೋಲ್ಸ್ ರಿಯಾಕ್ಷನ್ ಏನಪ್ಪ? ಇವಾಗ ಇಲ್ಲಿ ಯಾವುದೋ ಒಂದು ಕೋಲ್ಸ್ ರಿಯಾಕ್ಷನ್ ಕ್ವಶನ್ ಇತ್ತಲ್ವಾ? ಎಸ್, ದಿಸ್ ಇಸ್ ಅವರ್ ಕೋಲ್ಸ್ ರಿಯಾಕ್ಷನ್ ಕ್ವಶನ್. ಇಲ್ಲೇನಿದೆ ನೋಡಿ, ಇಲ್ಲಿ ಕೋಲ್ಸ್ ರಿಯಾಕ್ಷನಲ್ಲಿ NaOH ಇರಬೇಕು. NaOH ಇದ್ದಾಗ ನಮಗೆ ಸೋಡಿಯಂ ಫಿನಾಕ್ಸೈಡ್ ಬರುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸ್ಯಾಲಿಸಿಲಿಕ್ ಆಸಿಡ್ ಬರುತ್ತೆ. ಇದು ಕೋಲ್ಸ್ ರಿಯಾಕ್ಷನ್. ನಾವು ಇದರಲ್ಲಿ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಏನೇನು ಕೇಳ್ತಿದ್ದಾನೆ? ಫಿನೋಲ್ CCl4 ಬರುತ್ತಾ? ಇಲ್ಲ, ರಾಂಗ್. ಸೋಡಿಯಂ ಫಿನೇಟ್ ಇದೆ, ಫಿನೋಲೇಟ್, ನೋ, ರಾಂಗ್. ನೆಕ್ಸ್ಟ್ ಫಿನಾಲ್ ಪ್ಲಸ್, ನೋ, ರಾಂಗ್. ಎಸ್, ಸೋಡಿಯಂ ಫಿನೇಟ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಎಸ್, ದಿಸ್ ಇಸ್ ಅವರ್ ಆನ್ಸರ್. ಅರ್ಥ ಆಯ್ತಾ? ಒಂದೊಂದು ಕ್ವಶನ್ಗೂ ಲಿಂಕ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. The major product obtained when ethanol is treated with excess of concentrated sulfuric acid. So ethanolನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ಏನು ಬರುತ್ತೆ? ಎಥನಾಲ್ ಅಂದರೆ ಏನು? CH3 CH2OH. ಈ OH ಇದನ್ನು ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ? ನೆನ್ಪಿಟ್ಕೊಳ್ಳಿ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಬಂದು ಇಟ್ ಈಸ್ ಹೈಲಿ ಡಿಹೈಡ್ರೇಟಿಂಗ್ ಏಜೆಂಟ್. ಡಿಹೈಡ್ರೇಟಿಂಗ್ ಏಜೆಂಟ್ ಅಂದರೆ ಏನಪ್ಪ? ವಾಟರ್ ಮಾಲಿಕ್ಯೂಲ್ನ ರಿಮೂವ್ ಮಾಡಬೇಕು. ಹೈಡ್ರೇಷನ್ ವಾಟರ್ನ ರಿಮೂವ್ ಮಾಡುತ್ತೆ. ವಾಟರ್ನ ರಿಮೂವ್ ಮಾಡಿ, ಈಗ ಇಲ್ಲಿ OH ಇದೆ, OH ರಿಮೂವ್ ಮಾಡಿ 1 ಹೈಡ್ರೋಜನ್ನ ರಿಮೂವ್ ಮಾಡ್ತೀನಿ. ಇದರಿಂದ ಅವಾಗ ನನಗೆ ಬರೋದೇನು? CH2 ಡಬಲ್ ಬಾಂಡ್ CH2, ನಥಿಂಗ್ ಬಟ್ ನಿಮಗೆ ಡಬಲ್ ಬಾಂಡೆಡ್ ಕಾಂಪೌಂಡ್ ಬರುತ್ತೆ. ಕರೆಕ್ಟಾ? ಸೊ ಅವಾಗ ಆಪ್ಷನ್ ಏನು ಬರುತ್ತೆ? ಈಥೈನ್, ನೋ. ಈಥೈನ್ ಅಂದರೆ ಟ್ರಿಬಲ್ ಬಾಂಡ್, ಈಥೈನ್ ಸಿಂಗಲ್ ಬಾಂಡ್, ಮೀಥೈನ್ ಸಿಂಗಲ್ ಬಾಂಡ್. ಈಥೀನ್ ಇಸ್ ಅ ಡಬಲ್ ಬಾಂಡ್. ಓಕೆ, ಸಿಂಪಲ್ ಆಗಿದೆ. ಅಮಾಂಗ್ ದ ಫಾಲೋಯಿಂಗ್ ದ ಪ್ರಾಡಕ್ಟ್ ಫಾರ್ಮ್ಡ್ ಬೈ ರಿಯಾಕ್ಷನ್ ಆಫ್ ಅನಿಸೋಲ್ ವಿತ್ HI. ಅನಿಸೋಲ್ ಅಂದರೆ ಏನು ಗೊತ್ತಾ? ಈಥರ್ ಕಾಂಪೌಂಡ್, ಬೆನ್ಸೀನ್ ಇರುತ್ತೆ, OCH3. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅನಿಸೋಲ್ ಅಂತ ಕರಿತೀವಿ. ಈ ಅನಿಸೋಲ್ HI ಜೊತೆ ಟ್ರೀಟ್ ಮಾಡಿದ್ರೆ ಏನು ಬರುತ್ತೆ? ವೆರಿ ಸಿಂಪಲ್. ಇದು
ಅಯೋಡಿನ್ ಬಂದು CH3 ಜೊತೆ ಹೋಗುತ್ತೆ, ಹೈಡ್ರೋಜನ್ OH ಜೊತೆ ಕಂಬೈಂಡ್ ಆಗುತ್ತೆ. ಸೊ ನಿಮಗೆ ಪ್ರಾಡಕ್ಟ್ ಏನು ಬರ್ಬೋದು, ಯು ವಿಲ್ ಗೆಟ್ ಫಿನಾಲ್ ಕರೆಕ್ಟಾ ಪ್ಲಸ್ CH3I ಬರುತ್ತೆ, ಮೀಥೈಲ್ ಅಯೋಡಿನ್. ಕರೆಕ್ಟ್. ನಾವು ಲೆಟ್ಸ್ ಐಡೆಂಟಿಫೈ ದ ಆಪ್ಷನ್. ಯಾವ ಆಪ್ಷನಲ್ಲಿ ಇದಿದೆ? ಸೊ ಸೋಡಿಯಂ ಫಿನೇಟ್ ಬರುತ್ತಾ? ರಾಂಗ್. ಬೆನ್ಸಿನ್ ಅಂಡ್ ಫಿನಾಲ್ ಬರುತ್ತಾ? ಬೆನ್ಸಿನ್ ಬರೋಲ್ಲ, ರಾಂಗ್. ಫಿನಾಲ್ ಬರುತ್ತಾ? ಎಸ್ ಫಿನಾಲ್ ಬರುತ್ತೆ, ಬಟ್ ಮೀಥೇನ್ ಅಲ್ಲ ಅದು, ಮೀಥೈಲ್ ಅಯೋಡಿನ್. ಕರೆಕ್ಟಾ? ಲಾಸ್ಟ್ ಆಪ್ಷನ್ ಏನಿದೆ? ಯು ಹ್ಯಾವ್ ಎಸ್ ಫಿನಾಲ್ ಅಂಡ್ ಐಡೋ ಮೀಥೇನ್. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ಮೋಸ್ಟ್ ವಿಸ್ಕಸ್? ಸೊ ವಿಚ್ ಇಸ್ ಮೋಸ್ಟ್ ವಿಸ್ಕಸ್ ಅಂತ ಕೇಳಿದ್ದಾನೆ. ವಿಸ್ಕಸ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ವಿಸ್ಕಸ್ ಅಂದ್ರೆ ಅಲ್ಲಿ ನಮಗೆ ಹೈಡ್ರೋಜನ್ ಬಾಂಡಿಂಗ್ ಇರಬೇಕು, ಓಕೆನಾ? ಸೊ ಯಾವುದ್ರಲ್ಲಿ ನಮಗೆ ಹೈಯರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೋ ಅದನ್ನ ವಿಸ್ಕಸ್ ಅಂತ ಕರಿತೀವಿ. ಈಗ ಎಥನಾಲ್, ಎಥನಾಲ್ ಅಂದ್ರೆ ಹೆಂಗ್ ಬರೀತೀರಪ್ಪ? CH3 CH2OH, ದಿಸ್ ಇಸ್ ಎಥನಾಲ್. ಓಕೆ, ನೆಕ್ಸ್ಟ್ ಗ್ಲೈಕಾಲ್ ಅಂದ್ರೆ ಏನ್ ಗೊತ್ತಾ? 2 OH ಗ್ರೂಪ್ ಇರಬೇಕು. ಸಾರಿ, CH2 ಇಲ್ಲಿ ನಿಮಗೆ ಈ ತರ ಬರುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಗ್ಲೈಕಾಲ್. ಗ್ಲಿಸರಾಲ್ ಅಂದ್ರೆ 3 ಇರುತ್ತೆ, CH and CH. Here you have OH and OH ಇರುತ್ತೆ. ಆ್ಯಂಡ್ ಮೆಥನಾಲ್ ಅಂದರೆ ಒಂದೇ ಒಂದಿರುತ್ತೆ. ಕರೆಕ್ಟಾ? ನಾವು ಇವಾಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವುದ್ರಲ್ಲಿ ನನಗೆ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಇದೆ? ಆಬ್ವಿಯಸ್ಲಿ ಗ್ಲಿಸರಾಲ್. ಯಾವುದ್ರಲ್ಲಿ ನಮಗೆ ಹೈಯರ್ ಹೈಡ್ರೋಜನ್ ಇರುತ್ತೋ ದಟ್ ಹ್ಯಾವ್ ಹೈಯರ್ ಹೈಡ್ರೋಜನ್ ಬಾಂಡಿಂಗ್. ಸೊ ವೆರಿ ಸಿಂಪಲ್. ಸೊ ಗ್ಲಿಸರಾಲ್ ಹ್ಯಾವಿಂಗ್ ಹೈಯರ್ ಹೈಡ್ರೋಜನ್ ಬಾಂಡ್, ಸೊ ದಟ್ ಈಸ್ ಮೋರ್ ವಿಸ್ಕಸ್. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್, ಕಾಂಪೌಂಡ್ ಎ ಇಸ್ ಟ್ರೀಟ್. ನಾವು ಸಿ, ಈ ಕ್ವಶನ್ ಆಲ್ರೆಡಿ ಕೇಳಿದ್ದಾನೆ. ಕಾಂಪೌಂಡ್ ಈಸ್ insoluble with dissolved in and gives a characteristic color of FeCl3. ಕರೆಕ್ಟಾ? ವೆನ್ ಟ್ರೀಟೆಡ್ ವಿತ್ ಬ್ರೋಮಿನ್ ವಾಟರ್ ಇಟ್ gives form a compound B. ವಾಟ್ ಈಸ್ ಎ? ಅವಾಗಲೇ ನಾವು ಓದಿದ್ವಲ್ವ ವಾಟ್ ಈಸ್ ಎ? ಸೊ ಎ ಈಸ್ ನಥಿಂಗ್ ಬಟ್ ಹೇಗಿತ್ತಪ್ಪ? ಯು ವಿಲ್ ಹ್ಯಾವ್ CH3 ಇಯರ್ ಆ್ಯಂಡ್ OH ಇಲ್ಲಿತ್ತು. ಏನಿದು? ಎಮ್ ಕ್ರಿಸಾಲ್ ಮಾತ್ರ ಕೊಡೋದು. ಕರೆಕ್ಟಾ? ಎಮ್ ಕ್ರಿಸಾಲ್ ಯಾವುದಿದ್ರಲ್ಲಿ? ನೋ, ರಾಂಗ್. ಎಸ್, ದಿಸ್ ಇಸ್ ಅವರ್ ಎಮ್ ಕ್ರಿಸಾಲ್. ಬೇರೆ ಆಪ್ಷನ್ ನೋಡಿ. ನೋ, ಇದು ಪಿ ಕ್ರಿಸಾಲ್. ಓಕೆ, ಸೊ ಆನ್ಸರ್ ಇಸ್ ಎಮ್ ಕ್ರಿಸಾಲ್. ಎಸ್, ಅರ್ಥ ಆಯ್ತಲ್ವಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್, ದ ಮೇಜರ್ ಪ್ರಾಡಕ್ಟ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಇಸ್. ನಾವು ಏನು ಕೇಳ್ತಿದ್ದಾನೆ ಕರೆಕ್ಟಾಗಿ ನೋಡಿ. OH ಇದೆ, ಆಲ್ಕೋಹಾಲ್ ಇದೆ, HBr ಅಟ್ಯಾಚ್ ಮಾಡಿದಾಗ ನಾನು ಏನು ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಯು ವಿಲ್ ಗೆಟ್ ಅ ಪ್ರೈಮರಿ ಆಂಟಿಮಾರ್ಕಾನಿಕ್ ಆಫ್ ರೂಲ್. ಕರೆಕ್ಟಾ? ಸೊ ಆಂಟಿಮಾರ್ಕಾನಿಕ್ ಆಫ್ ರೂಲ್ ಅಂದ್ರೆ ಏನಾಗುತ್ತೆ? Br ಬಂದು ಇಟ್ ವಿಲ್ ಅಟ್ಯಾಚ್ ಟು this one and H will attach to less number of hydrogen. So you will get the compound as H2Br and CH2OH. ಈ ತರ ಬರುತ್ತೆ. ಕರೆಕ್ಟ್? ಬಟ್ ಇಲ್ಲಿ ಕೇಳ್ತಿರೋದು ಅವನು ಎಕ್ಸಸ್, ಬರೀ BR ಅಲ್ಲ, BR ನ ಎಕ್ಸಸ್ ಅಮೌಂಟ್ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ. BR ನ ಎಕ್ಸಸ್ ಅಮೌಂಟ್ ಅಲ್ಲಿ ಆಡ್ ಮಾಡಕ್ ಹೋದಾಗ ನಮ್ಗೆ ಏನ್ ಬರುತ್ತೆ? ಯು ವಿಲ್ ಗೆಟ್ more BRs ಬರುತ್ತೆ. ಓಕೆ, more than 1 BR ಬರುತ್ತೆ. ಓಕೆ, ಸೊ more than 1 BR ಬರೋದು ಯಾವುದು ಅಂತ ನೋಡೋಣ. ಓಕೆ, ಸೊ ಲೆಟ್ಸ್ ಚೆಕ್ ಯಾವ BR ಅಲ್ಲಿ more than 1 BR ಇದೆ ಅಂತ. ಫಸ್ಟ್ ಒನ್ ಅಲ್ಲಿ ಇದೆ, ಯು ಹ್ಯಾವ್ 2 BRs ಇದೆ. ಸೆಕೆಂಡ್ ಒನ್ ಅಲ್ಲಿ ಒಂದೇ ಇದೆ, ಥರ್ಡ್ ಒನ್ 1. ಎಸ್, ಸೊ ಫಸ್ಟ್ ಒನ್ ಯು ಹ್ಯಾವ್ 2 BRs. ಸೊ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಅರ್ಥ ಆಯ್ತಾ? ವಿಚ್ ಆಫ್ ದ ಫಾಲೋಯಿಂಗ್ gives an ether ಆಸ್ ಅ ಮೇಜರ್ ಪ್ರಾಡಕ್ಟ್? ಸೊ ಈಥರ್ ಯಾವ್ದು ಇದರಲ್ಲಿ ಮೇಜರ್ ಪ್ರಾಡಕ್ಟ್ ಬರುತ್ತೆ ಅಂತ ಕೇಳ್ತಿದ್ದಾರೆ ಹೀಟ್ ಮಾಡಿದ್ರೆ. ಸೊ ನಾವು ಫಸ್ಟ್ ಒನ್ ನೋಡೋಣ. ಸೊ ಫಸ್ಟ್ ಒನ್ ಏನಿದೆ? ಐ ಥಿಂಕ್ಸ್ ಯು ಹ್ಯಾವ್ ಬೆನ್ಸಿನ್ ರಿಂಗ್. ಓಕೆನಾ? ಬೆನ್ಸಿನ್ ರಿಂಗ್ ನಾವು ಸಿ, ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ನಮಗೆ ರಿಯಾಕ್ಟ್ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಡಬಲ್ ಬಾಂಡ್ ಇರೋದು ನಮಗೆ ಬರೋದೇ ಇಲ್ಲ. ಓಕೆ, ಎಲ್ಲಿ ಹೇಳಿದ್ದೀನಲ್ವಾ, ಡಬಲ್ ಬಾಂಡ್ ಇರೋದು, ಬೆನ್ಸಿನ್ ರಿಂಗ್ ಇರೋದು ಆ್ಯಂಡ್ ಟರ್ಷಿಯರಿ ಇರೋದು, ದಿಸ್ ವಿಲ್ ನೆವರ್ ರಿಯಾಕ್ಟ್ಸ್. ಇದು ಯಾವುದು ಫಿನಾಲ್ ಈಥರ್ಸಲ್ಲಿ ಬರೋದೇ ಇಲ್ಲ. ಸೊ ಅಂದರೆ ಎಸ್ ಬರೋದಿಲ್ಲ ಅಂತ. ನಾವು ಆಪ್ಷನ್ ನೋಡಿ, ಏನಿದೆ ಆಪ್ಷನಲ್ಲಿ? ನೋಡಿ, ಎಸ್ ಅಂತ ಇದೆ. ಸೊ ಎಸ್ ಅನ್ನೋದು ಬರೋದೇ ಇಲ್ಲ. ಓಕೆ, ಸೊ ಲೆಟ್ಸ್ ಚೆಕ್. ಯು ಹ್ಯಾವ್ ಎಸ್ ಹಿಯರ್. ಸೊ ಎಸ್ ಬರೋದಿಲ್ಲ. ಇಲ್ಲೂ ಕೂಡ ಎಸ್ ಇದೆ, ಎಸ್ ಬರೋದಿಲ್ಲ. ಐದರ್ ಯು ಹ್ಯಾವ್ PQ ಆರ್ PR. ಕರೆಕ್ಟಾ? ಸೊ ಎರಡೇ ಆಪ್ಷನ್. ಸೊ ಲೆಟ್ಸ್ ಚೆಕ್. P ಕಾಮನ್ ಇದೆ, P ಬಿಟ್ಬಿಡೋಣ. Q ಆ್ಯಂಡ್ R ಚೆಕ್ ಮಾಡಿ. ಓಕೆ, Q ಆ್ಯಂಡ್ R ಚೆಕ್ ಮಾಡೋಣ. ಸೊ Q ಇದೆ ಆ್ಯಂಡ್ R ಇದೆ. ಸೊ Q ಅಲ್ಲಿ ಯು ಹ್ಯಾವ್ ಫಿನಾಲ್ ಇದೆ. ಸೊ ನಾಟ್ ಫಿನಾಲ್, ಬೆನ್ಸಿನ್ ವಿತ್ ONA ಪ್ಲಸ್ CH3Br.
ಕರೆಕ್ಟ್. ಸೊ ಇವಾಗ ಇಲ್ಲಿ ಏನಾಗುತ್ತಪ್ಪ, ನಿಮ್ಗೆ ಇಲ್ಲಿ ಬಿ ಆರ್ ಇಲ್ಲಿದೆ. ಸೊ ಇದು ಅಟ್ಯಾಚ್ಡ್ ಆಗುತ್ತೆ. ಸೊ ನಿಮಗೆ ಯು ವಿಲ್ ಗೆಟ್ ಇಲ್ಲಿ ಎನ್ ಎ ಬಿ ಆರ್ ಹೋದ್ರೆ ಎಸ್ ಕರೆಕ್ಟ್ ಆಗಿದೆ. ಬಟ್ ಆರಲ್ಲಿ ಏನಿದೆ, ಕಾರ್ಬನ್ ಇಲ್ಲಿ ಟರ್ಷಿಯರಿ CH3 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 Cl ಇದೆ. ಎಸ್. ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ಅಲ್ವಾ, ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಲ್ಲಿ. ಇದು ನಮಗೆ ಪ್ರೈಮರಿ ಆಲ್ಕಲೈಡ್, ಬಟ್ ಇದೇನಿದು ಟರ್ಷಿಯರಿ ವಿಲ್ ನೆವರ್ ರಿಯಾಕ್ಟ್. ಸೊ ಆಬ್ವಿಯಸ್ಲಿ ಕ್ಯೂ ಇಸ್ ದ ಆನ್ಸರ್. ಕರೆಕ್ಟ್. ಸೊ ಅವಾಗ ನಿಮ್ಗೆ ಏನು ಬರುತ್ತೆ, ಪಿ ಅಂಡ್ ಕ್ಯೂ. ಎಸ್, ಅರ್ಥ ಆಯ್ತಲ್ವ ಹೆಂಗೆ ಅಂತ. ಈಸಿ ಟ್ರಿಕ್ಸ್ ನೆನ್ಪಿಟ್ಕೋಬೇಕು. ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕನ್ವರ್ಷನ್ ಆಫ್ ಪ್ರೊಪೇನ್ 2 ಓಲ್ ಟು ಪ್ರೊಪೇನ್ 1 ಓಲ್ ಇನ್ ದ ಆರ್ಡರ್. ಸೊ 2 ಇರೋದನ್ನ 1 ಕನ್ವರ್ಟ್ ಮಾಡೋದು ಹೇಗೆ ಅಂತ ಕೇಳ್ತಿದ್ದಾನೆ. ವೆರಿ ಸಿಂಪಲ್. ಫಸ್ಟ್ ನೋಡ್ಕೋಬೇಕು ಕ್ವಶನ್ ಏನೇನಿದೆ ಅಂತ. ಫಸ್ಟು ಡಿಹೈಡ್ರೇಷನ್ ಇದೆ, ಈಟಿಂಗ್ ವಿತ್ PCl5, ಈಟಿಂಗ್ ವಿತ್ PCl5, ಡಿಹೈಡ್ರೇಷನ್ ಇದೆ. ಕರೆಕ್ಟಾ? ಡಿಹೈಡ್ರೇಷನ್ ಅಂದರೆ ಅರ್ಥ ಏನು, ನಮ್ಗೆ ಏನಾಗ್ಬಿಡುತ್ತೆ, ಡಿಹೈಡ್ರೇಷನ್ ಆದರೆ ಡಬಲ್ ಬಾಂಡಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಕರೆಕ್ಟಾ? ಈಟಿಂಗ್ ವಿತ್ PCl5, ಸೊ ಆವಾಗ ನಮಗೆ ಡಿಹೈಡ್ರೇಷನ್ ಬರೋದಿಲ್ಲ ಫಸ್ಟ್ ಪೊಸಿಷನಲ್ಲೇ. ಅಂದರೆ ಅರ್ಥ ಏನು, ಫಸ್ಟ್ ಆಪ್ಷನ್ ಅಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್ ಆಪ್ಷನ್ ಅಲ್ಲ. ಕರೆಕ್ಟಾ? ನೆಕ್ಸ್ಟ್ 1 ಸೆಕೆಂಡ್. ಫಸ್ಟು ಮತ್ತೆ ಲಾಸ್ಟ್ ಆಪ್ಷನ್ ಅಲ್ಲ, ಯಾಕಂದರೆ ಫಸ್ಟೇ ಡಬಲ್ ಬಾಂಡ್ ಬಂದ್ಬಿಡುತ್ತೆ, ನಮಗೆ ಫಸ್ಟೇ ಡಬಲ್ ಬಾಂಡ್ ಬೇಕಾಗಿಲ್ಲ. ಕರೆಕ್ಟಾ? ನೆಕ್ಸ್ಟ್ ಈಟಿಂಗ್ ವಿತ್ PCl5 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಈಟಿಂಗ್ ವಿತ್ ಆಲ್ಕೋಹಾಲಿಕ್ KOH ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇರೋದೇನು, ಕೆಟಲಿಟಿಕ್ ಅಡಿಷನ್ ಆಫ್ ವಾಟರ್ ಆರ್ ಹೈಡ್ರೋಬೋರೇಷನ್ ಆಫ್ ಆಕ್ಸಿಡೇಷನ್, ಯಾವ್ದು ಬರುತ್ತೆ ಅಂತ ನೋಡ್ಕೋಬೇಕು. ಸೊ ನಮ್ಗೆ ಇಲ್ಲಿ ಕೆಟಲಿಟಿಕ್ ಹೈಡ್ರೇಷನ್ ಆಫ್ ವಾಟರ್ ಬರೋದಿಲ್ಲ, ಯಾಕಂದರೆ ನಾನು ವಾಟರ್ ನಿಮ್ಗೆ ಎಲ್ಲೂ ಆ್ಯಡ್ ಮಾಡೋದು ಹೇಳ್ಕೊಟ್ಟಿಲ್ಲ. ಕರೆಕ್ಟಾ? ನಮ್ಗೆ ಹೈಡ್ರೋಬೋರೇಷನ್ ನಾವು ಇರಿ ವೆಯ್ಟ್. ಇವಾಗ ನಿಮ್ಗೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾನು ಕ್ವಶನ್ನ ತೋರಿಸ್ತೀನಿ. ಕ್ವಶನಲ್ಲಿ ಏನು ಕೇಳಿದ್ದಾನಪ್ಪ, ವಾಟ್ ಈಸ್ ದ ಕ್ವಶನ್ ಈಸ್ 2 ಪ್ರೊಪನಾಲ್ ಟು 1 ಪ್ರೊಪನಾಲ್ ಕನ್ವರ್ಟ್ ಆಗಬೇಕು. 1 ಬರೋದು ಯಾವುದು, 1 ಬರೋದ್ರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಲ್ಲ, ಹೈಡ್ರೋಬೋರೇಷನಲ್ಲಿ 1 ಬರುತ್ತೆ. ಫಸ್ಟ್ ಕಾರ್ಬನ್ಗೆ ಆಲ್ಕೋಹಾಲ್ ಅಟ್ಯಾಚ್ಡ್ ಆಗುತ್ತೆ, ಹೈಡ್ರೇಷನಲ್ಲಿ ಸೆಕೆಂಡ್ ಕಾರ್ಬನ್ಗೆ ಆಲ್ಕೋಹಾಲ್ ಅಟ್ಯಾಚ್ಡ್ ಆಗುತ್ತೆ. ನನಗೆ 1 ಬೇಕು ಅಂದರೆ ನಾನು ಹೈಡ್ರೋಬೋರೇಷನ್ ಮಾಡಬೇಕು. ಆಗ ಆಪ್ಷನ್ ಏನು ಬರುತ್ತೆ, ಆಬ್ವಿಯಸ್ಲಿ ಹೈಡ್ರೋಬೋರೇಷನ್ ಆಕ್ಸಿಡೇಷನ್. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಮ್ಯಾಚ್ ದ ಫಾಲೋಯಿಂಗ್ ವಿತ್ ದರ್ PKA. PKA ಅಂದರೆ ಏನಿಲ್ಲ, ಅಸಿಡಿಕ್ ಕ್ಯಾರೆಕ್ಟರ್. ಆಸಿಡಿಕ್ ಕ್ಯಾರೆಕ್ಟರ್ನ ಆ್ಯಡ್ ಮಾಡಬೇಕು. ಓಕೆ, ಯಾವುದು ಜಾಸ್ತಿ ಆಸಿಡ್ ಆಗಿದೆ ಅಂತ ನೆನ್ಪಿಟ್ಕೋಬೇಕು. ಓಕೆ, ನಾವು ಇವಾಗ ಒಂದೊಂದೇ ನೋಡೋಣ. ಫಸ್ಟ್ ಒನ್, ಸೊ ಈಗ ಇದರಲ್ಲಿ ಮೋರ್ ಆಸಿಡ್ ಯಾವುದು ಅಂತ ನೋಡಿ. ಸೊ ಇದರಲ್ಲಿ ಮೋರ್ ಅಸಿಡಿಕ್ ಯಾವುದಾಗಿರುತ್ತೆ ಅಂತ ಲೆಟ್ಸ್ ಚೆಕ್. ಸೊ ಫಿನಾಲ್ ಇದೆ, ನೆಕ್ಸ್ಟ್ ಪಿಕ್ರಿಕ್ ಆಸಿಡ್ ಇದೆ, ನೈಟ್ರೋಫಿನಾಲ್ ಇದೆ, ದೆನ್ ಯು ಹ್ಯಾವ್ ಎಥನಾಲ್ ಇದೆ. ಕರೆಕ್ಟಾ? ಸೊ ಆಲ್ಕೋಹಾಲ್ ಇದೆ ಆ್ಯಂಡ್ ಫಿನಾಲ್ ಇದೆ. ಯಾವುದು ಮೋರ್ ರಿಯಾಕ್ಟ್ ಆಗೋದು, ಆಬ್ವಿಯಸ್ಲಿ ಫಿನಾಲ್ ಇಸ್ ಮೋರ್ ಅಸಿಡಿಕ್ ದೆನ್ ಎನಿ ಅದರ್ ಆಲ್ಕೋಹಾಲ್. ಓಕೆ, ಫಿನಾಲ್ ಏನಾಗಿರುತ್ತೆ, ಮೋರ್ ಅಸಿಡಿಕ್ ಆಗಿರುತ್ತೆ. ಅರ್ಥ ಆಯ್ತಾ? ಈಗ ಫಸ್ಟ್ ನೋಡೋಣ, ಫಿನಾಲ್ ಮೋರ್ ಇರಬೇಕು. ಲೆಟ್ಸ್ ಚೆಕ್ ದ ಆಪ್ಷನ್. ಹೇಗೆ ಏನು ಬರ್ಬೋದಪ್ಪ ಹಾಗಾದ್ರೆ. ಸೊ ಯು ಹ್ಯಾವ್ ಮೋರ್ ಅಸಿಡಿಕ್ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡಿ, ಆಪ್ಷನಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಫಸ್ಟ್ ಆಪ್ಷನ್ ಆ್ಯಂಡ್ ಥರ್ಡ್ ಆಪ್ಷನಲ್ಲಿ ಹೇಗೆ 3-3 ಅಂತ ಸ್ಟಾರ್ಟಿಂಗಲ್ಲಿದೆ. ಇದು ಮ್ಯಾಚ್ ದ ಫಾಲೋಯಿಂಗ್ ಟ್ರಿಕ್. ಮ್ಯಾಚ್ ದ ಫಾಲೋಯಿಂಗ್ ಬಂದಾಗ ಏನು ಟ್ರಿಕ್ನ ನೀವು ಯೂಸ್ ಮಾಡಬೇಕು ಅಂದರೆ ಕಂಪ್ಯಾರಿಸನ್. ಓಕೆ, ಕಂಪ್ಯಾರಿಸನ್ ವಿತ್ ಅದರ್ ಆಪ್ಷನ್. ಓಕೆ, ಕಂಪ್ಯಾರಿಸನ್ ಮಾಡಬೇಕು ಒಂದು ಆಪ್ಷನ್ ಟು ಅದರ್ ಆಪ್ಷನ್. ಈಗ ಹೇಗೆ 3 ಇದೆ, ಹೇಗೆ 3 ಇದೆ, ಎಸ್, ಹಾಗಾದರೆ ಅದೇ ಆಪ್ಷನ್ ಆಗಿರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ನೋಡಿ, ಡಿಗೂ 2 ಇದೆ, ಡಿಗೂ 2 ಇದೆ, ಅಂದರೆ ಅರ್ಥ ಇವೆರಡರಲ್ಲಿ ಯಾವುದೋ ಒಂದು ಆಪ್ಷನ್ ಅಂತ. ಈಗ ಬಿ ಆ್ಯಂಡ್ ಸಿನ ಕಂಪೇರ್ ಮಾಡಬೇಕು. ಕರೆಕ್ಟಾ? ನೋಡಿ, ಬಿಗೆ 4 ಇದೆ, ಇಲ್ಲಿ ಸಿಗೆ 4 ಇದೆ, ಇಲ್ಲಿ ಸಿ 1 ಇದೆ, ಬಿಗೆ 1 ಇದೆ, ಅಂದರೆ ಇವೆರಡರಲ್ಲಿ ಒಂದು ಪಕ್ಕ ಇರುತ್ತೆ. ಕಂಪ್ಯಾರಿಸನ್ ನೋಡ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ ಈಗ ಸಿಗೆ ಏನಿರ್ಬೋದು ಅಂತ. ಬಿಗೆ ಏನಿದೆ ಅಂತ. ಬಿ ಏನಿದೆಯಪ್ಪ, ಬಿ ಆಪ್ಷನ್ ನೋಡೋಣ. ವಾಟ್ ಇಸ್ ಬಿಯಲ್ಲಿ ಏನಿದೆ ನಿಮಗೆ, ನೈಟ್ರೋಫಿನಾಲ್. ಕರೆಕ್ಟಾ? ಸೊ ನೈಟ್ರೋಫಿನಾಲ್ ಇದೆ. ಸೊ ನೈಟ್ರೋಫಿನಾಲ್ ಅನ್ನೋದು ಮೋರ್ ಅಸಿಡಿಕ್ಕ ಬೇಸಿಕ್ಕ. ನೈಟ್ರೋಫಿನಾಲ್ ಹೆಂಗೆ ಬರುತ್ತೆ, ಪಿ ಅಂದರೆ ಪಿಗೆ NO2 ಇಲ್ಲಿ ಬರುತ್ತೆ, ಆ್ಯಂಡ್ ಇಲ್ಲಿ ಯು ಹ್ಯಾವ್ OH, ನೈಟ್ರೋಫಿನಾಲ್. ಸೊ ರಿಮೆಂಬರ್, ನಮಗೆ ಕಂಪೇರ್ ಮಾಡೋಕ್ಕೆ ಹೋದರೆ ಫಸ್ಟ್ ನಮಗಿರೋದು ಫಿನಾಲ್ಗೆ ಥರ್ಡ್ ಆಪ್ಷನ್ ಇದೆ. ಕರೆಕ್ಟ್? ಸೊ ಆ್ಯಂಡ್ ಡಿಗೆ ಸೆಕೆಂಡ್ ಆಪ್ಷನ್ ಇದೆ. ಪಿಕ್ರಿಕ್ ಆಸಿಡ್ ಇಸ್ ವಾಟ್ ಸೆಕೆಂಡ್ ಬರುತ್ತೆ. ಕರೆಕ್ಟ್? ಪಿಕ್ರಿಕ್ ಆಸಿಡ್ ಅಂದರೆ ಏನು ಗೊತ್ತಿದೆ ಅಲ್ವಾ, ಆಲ್ 3 ಪೊಸಿಷನಲ್ಲಿ NO2 ಇರುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಪಿಕ್ರಿಕ್ ಆಸಿಡ್. ಈಗ ಪಿಕ್ರಿಕ್ ಆಸಿಡಲ್ಲಿ
ಇದಕ್ಕೆ ಕಮ್ಮಿ ಇದೆ ಅಂದರೆ NO2ಗೆ ಜಾಸ್ತಿ ಇರಲೇಬೇಕು, ಕರೆಕ್ಟಾ? ಒಂದು NO2 ಇದೆ ಅಂದರೆ ಜಾಸ್ತಿ ಇದ್ದೇ ಇರುತ್ತೆ ಅಂತ ಅರ್ಥ. ಸೊ ಆವಾಗ ನಿಮ್ಗೆ ಏನು ಬರುತ್ತೆ ಆನ್ಸರು? ಸೊ ಕ್ರೀನಾಲ್ಗೆ ಇಟ್ ಈಸ್ ಕಂಪೇರ್ಡ್ ಟು 4, ಕರೆಕ್ಟಾ? ಜಾಸ್ತಿ ಇರಬೇಕು ಅಲ್ವಾ? ಅವಾಗ ನಿಮ್ಗೆ ಏನು ಬರುತ್ತೆ? ಸೊ ಎಥನಾಲ್ ವಿಲ್ ಹ್ಯಾವ್ ಮೋರ್. ಅಂಡರ್ಸ್ಟುಡ್ ನೋ? ಸೊ ದೆನ್ ಯು ವಿಲ್ ಗೆಟ್ ಆಪ್ಷನ್ ಇಸ್ ಬಿ. ಡಿಗೆ ಏನು ಬಂತಪ್ಪ? ಇಟ್ ಇಸ್ 4. ಸೊ ಬಿಗೆ 4 ಬಂತು. ಎಸ್, ಓಕೆನಾ? ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ ಟು ಟೆಸ್ಟ್ ಅಸಿಡಿಕ್ ನೇಚರ್ ಆಫ್ ಎಥನಾಲ್? ಎಥನಾಲ್ನ ಟೆಸ್ಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ ಅಂದರೆ ಯು ವಿಲ್ ಗೋಯಿಂಗ್ ಟು ಯೂಸ್ ದ ಸೋಡಿಯಂ ಮೆಟಲ್. ಇದು ಥಿಯರಿ ಕ್ವಶನ್. ಹೇಗಪ್ಪ ಅಂದರೆ, ಸೊ ಯು ಹ್ಯಾವ್ ಎಥನಾಲ್ CH3 CH2OH ಇದೆ. ಇದಕ್ಕೆ ನಾನು ಸೋಡಿಯಂ ಮೆಟಲ್ನ ನಾನು ಯೂಸ್ ಮಾಡಿದಾಗ ನನಗೆ ಏನು ಬರುತ್ತೆ ಅಂದರೆ ಯು ವಿಲ್ ಗೆಟ್ ಆಸ್ NaOH ಬರುತ್ತೆ. ಓಕೆ, ಸೊ NaOH ಬರುತ್ತೆ. ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್, ಓಕೆನಾ? ಸೊ ಇದು ಟ್ರೀಟ್ ಮಾಡೋದಕ್ಕೆ, ಆಸಿಡಿಕ್ ನೇಚರ್ನ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಥಿಯರಿ ಕ್ವಶನ್, ನೆನ್ಪಿಟ್ಕೋಬೇಡಿ. ಫಿನಾಲ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ಎಥನಾಲ್ ಬೈ ರಿಯೇಜೆಂಟ್ ಎಸ್. ಸೊ ಯಾವುದನ್ನ ಟ್ರೀಟ್ ಮಾಡ್ತೀವಿ? ಸೋಡಿಯಂ ಮೆಟಲ್. ನೋ, ಸೋಡಿಯಂ ಮೆಟಲ್ ಓನ್ಲಿ ಫಾರ್ ಎಥನಾಲ್ ಬರೋದಿಲ್ಲ. ಐರನ್ ಮೆಟಲ್ ಯೂಸ್ ಮಾಡಿಲ್ಲ ನಾವೆಲ್ಲೋ, ಕ್ಲೋರಿನ್ ಯೂಸ್ ಮಾಡಿಲ್ಲ, ಬ್ರೋಮಿನ್. ಸೊ ಬ್ರೋಮಿನಾ? ಲೆಟ್ಸ್ ಚೆಕ್. ಎಸ್, ಬ್ರೋಮಿನ್ ಇಸ್ ದ ಕರೆಕ್ಟ್ ಒನ್. ಯಾಕಂದರೆ ನಾವು ಬ್ರೋಮಿನ್ ಯೂಸ್ ಮಾಡಿದಾಗ ಯು ವಿಲ್ ಗೆಟ್ ರೈಟ್ 3 ಬರುತ್ತಲ್ವಾ? 3 ಪೊಸಿಷನಲ್ಲಿ ಬ್ರೋಮಿನ್, ನೋಡಿ 3 ಪೊಸಿಷನಲ್ಲಿ ಬ್ರೋಮಿನ್ ಬರುತ್ತಲ್ವಾ? ಅದನ್ನು ಯೂಸ್ ಮಾಡ್ತೀವಿ. ಓಕೆ, ವಾಟ್ ಈಸ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಆಫ್ ಫಾಲೋಯಿಂಗ್? ಅಸಿಡಿಕ್ ಸ್ಟ್ರೆಂತ್ ಯಾವುದು ಅಂತ ಕೇಳ್ತಾ ಇದ್ದಾನೆ, ಕರೆಕ್ಟಾ? ಸೊ ಇವಾಗ ಇಲ್ಲಿ ಕೊಟ್ಟಿರೋದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಏನೇನು ಕೊಟ್ಟಿದ್ದಾನೆ? ಎಲ್ಲ ಪ್ಯಾರಾ ಇದೆ, ಎಲ್ಲ ಫಿನಾಲೇ ಇದೆ. ಸೊ ಫಸ್ಟ್ ಒನ್ ಏನಿದೆಪ್ಪ? ಫಸ್ಟ್ ಒನ್ ಯು ಹ್ಯಾವ್ ಪ್ಯಾರಾಗೆ ಮೆಥಾಕ್ಸಿ. ಮೆಥಾಕ್ಸಿ ಅಂದರೆ ಯು ವಿಲ್ ಗೆಟ್ OCH3 ಫಿನಾಲ್. ನೆಕ್ಸ್ಟ್ ಒನ್ ಯು ಹ್ಯಾವ್ ಮೀಥೈಲ್. ಮೀಥೈಲ್ ಅಂದರೆ CH3. ಓಕೆ, ಇಲ್ಲಿ OH. ನೆಕ್ಸ್ಟ್ ಒನ್ ಯು ಹ್ಯಾವ್ ನೈಟ್ರೋ. ನೈಟ್ರೋ ಅಂದರೆ NO2 ಬರುತ್ತೆ, ಕರೆಕ್ಟ್? ಆ್ಯಂಡ್ ಇಲ್ಲಿ OH. ಎಸ್, ನಾವು ಲಿಸನ್, ಇಲ್ಲಿ ನಿಮಗೆ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ಈಥರ್ ಇದೆ, ಇಲ್ಲಿ ಆಲ್ಕೈಲ್ ಹೈಲೈಡ್ ಇದೆ, ಇಲ್ಲಿ ನಿಮಗೆ NO2 ಇದೆ. ನೆನ್ಪಿಟ್ಕೊಳ್ಳಿ, NO2 ಇಸ್ ವಾಟ್? ಇಟ್ ಇಸ್ ಅ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಿಮಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇದೆ. ಇಲ್ಲಿ ಏನು? ಓಕೆ, ಡೊನೇಟಿಂಗ್ ವಿತ್ಡ್ರಾಯಿಂಗ್ ಅದು ಬೇಕಾಗಿಲ್ಲ. ವೆರಿ ಸಿಂಪಲ್. ನಮಗೆ ಯಾವಾಗ ನೀವು ನೆನ್ಪಿಟ್ಕೋಬೇಕು ಅಂದರೆ NO2 ಯಾವಾಗಿರುತ್ತೆ? ಅದು ಲೆಸ್ ಅಸಿಡಿಕ್ ಆಗಿರುತ್ತೆ. ಅರ್ಥ ಆಯ್ತಾ? NO2 ಯಾವಾಗಲೇ ಇರಲಿ, ದಟ್ ಈಸ್ ಲೆಸ್ ಅಸಿಡಿಕ್ ಆ್ಯಂಡ್ ಇಟ್ ವಿಲ್ ಇನ್ಕ್ರೀಸ್ ಲೈಕ್ ಆರ್ಥೋ ಆಸ್ ಲೆಸ್ ಅಸಿಡಿಕ್, ದೆನ್ ಮೆಟಾ, ದೆನ್ ಪ್ಯಾರಾ. ಓಕೆ, ಸೊ ದಿಸ್ ಇಸ್ ಲೆಸ್ ಅಸಿಡಿಕ್ ಕಂಪೇರ್ಡ್ ಟು, ಆ್ಯಂಡ್ ಇಲ್ಲಿ ಕಂಪೇರ್ಡ್ ಟು ದಿಸ್ ಒನ್. ಸೊ ಅಂದರೆ ಥರ್ಡ್ ಒನ್ ಇಸ್ ಲೆಸ್ ಅಸಿಡಿಕ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಚೆಕ್ ದ ಆಪ್ಷನ್. ಯಾವುದ್ರಲ್ಲಿ ಥರ್ಡ್ ಒನ್ ಇದೆ? ಇದೊಂದರಲ್ಲಿ ಥರ್ಡ್ ಒನ್ ಇಸ್ ಲೆಸ್ ಅಸಿಡಿಕ್. ಸೊ ಆಪ್ಷನ್ 3. ಎಸ್. ನೆಕ್ಸ್ಟ್ ಒನ್, ದ ಮೇಜರ್ ಪ್ರಾಡಕ್ಟ್ X ಆ್ಯಂಡ್ Y. X ಆ್ಯಂಡ್ Yನ ನೀವು ಕಂಡುಹಿಡಿಬೇಕು. ಸೊ ಏನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಕ್ವಶನಲ್ಲಿ? ಸೊ ಯು ಹ್ಯಾವ್ ಎಕ್ಸ್. ಫಸ್ಟ್ ಒನ್ನಲ್ಲಿ ನಿಮ್ಗೆ ಏನು ಬರುತ್ತಪ್ಪ? ಬೆನ್ಸಿನ್ ಇದೆ. ನೀವು ಅಲ್ಲಿ ಈ ಪ್ರೋಪೀನ್ನ ಟ್ರೀಟ್ ಮಾಡ್ತಿದ್ದಾರೆ ಇನ್ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ನಿಮ್ಗೆ ಏನು ಬರುತ್ತೆ? ಯು ವಿಲ್ ಗೆಟ್ ದ ಪ್ರಾಡಕ್ಟ್ ಲೈಕ್ ಸಿ, ಈ ಥರ ಇದೆ. ಆ್ಯಂಡ್ ಇದು ಮೇಲ್ ಆ್ಯಡ್ ಆಗುತ್ತೆ. ಓಕೆ, ಇದು ಸಿಂಗಲ್ ಬಾಂಡಾಗಿ ಕನ್ವರ್ಟ್ ಆಗಿ CH3 ಇದೆ, ಆ್ಯಂಡ್ ಇಲ್ಲೂ ನಿಮಗೆ CH3 ಬರುತ್ತೆ, ಆ್ಯಂಡ್ ಇದು ಸಿಂಗಲ್ ಬಾಂಡಾಗಿ ಕನ್ವರ್ಟ್, ಇದು ಸಿಂಗಲ್ ಬಾಂಡಾಗಿ, ಆ್ಯಂಡ್ ಇಲ್ಲಿ ನಿಮಗೆ ಸಿಂಗಲ್ ಬಾಂಡಾಗಿ ಕನ್ವರ್ಟ್ ಆಗುತ್ತೆ. ವಾಟ್ ಈಸ್ ದಿಸ್? ದಿಸ್ ನಥಿಂಗ್ ಬಟ್ ಕ್ಯುಮೀನ್ ಅಲ್ವಾ? ಕರೆಕ್ಟ್? ಸೊ ಕ್ಯುಮೀನ್ ಬರುತ್ತೆ. ಐ ಥಿಂಕ್ ನಥಿಂಗ್ ಬಟ್ ಫಸ್ಟ್ ಒನ್ ಇಸ್ ಕ್ಯುಮೀನ್. ಸೊ ಕ್ಯುಮೀನ್ ಅಂದರೆ ಎಲ್ಲಿದೆ ನೋಡ್ಕೊಳ್ಳಿ, ಕ್ಯುಮೀನ್. ಎಸ್, ಸೊ ಕ್ಯುಮೀನ್, ನೋ ಇದೆಲ್ಲ ಬರೋದಿಲ್ಲ. ಸೊ ಕ್ಯುಮೀನ್ ಅಂದರೆ ಐಸೋಪ್ರೊಪೈಲ್ ಬೆನ್ಸಿನ್ ಅಂತ. ಓಕೆ, ಸೊ ನಥಿಂಗ್ ಬಟ್ ಫಸ್ಟ್ ಆಪ್ಷನ್. ಎಸ್, ಅರ್ಥ ಆಯ್ತಲ್ವಾ? ಸೊ ನೋಡಿ ಎಷ್ಟು ಕ್ವಶನ್ಸ್ ಇದೆ. ಇದಿಷ್ಟು ಕ್ವಶನ್ ನೀವು ಪ್ರಾಪರಾಗಿ ಪ್ರಿಪೇರ್ ಆಗಬೇಕು.